ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ 500 ರೂಪಾಯಿ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಬಡವರು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ರಕ್ತ ಪರೀಕ್ಷೆ ಮಾಡಿಸಬೇಕು ಅಂತ ಹೇಳಿದ್ರು ಕೂಡ ಇವತ್ತು 3 ಪಟ್ಟು 4 ಪಟ್ಟು ಹಣ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಇವತ್ತು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. 25,000 ರೂಪಾಯಿ ಕಟ್ಟಿದ್ರೆ ಅಧಿಕಾರಿಗಳು ಬಂದು ಹೊಲಕ್ಕೆ ಎಲೆಕ್ಟ್ರಿಕ್ ಪೋಲ್ ಎಳೆದು, ವೈರ್ ಎಳೆದು, ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ಕಟ್ಟಿ ಹೋಗ್ತಾ ಇದ್ರು. ಆದ್ರೆ ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ 25,000 ರೂಪಾಯಿ ಅಲ್ಲ, 2.5 ರಿಂದ 3 ಲಕ್ಷ ರೂಪಾಯಿ ನಮ್ಮ ರೈತ ಕಟ್ಟಬೇಕಾಗಿದೆ. 2.5 ರಿಂದ 3 ಲಕ್ಷ ರೂಪಾಯಿ ಕಟ್ಟಬೇಕು ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ. ಮತ್ತೊಂದು ಕಡೆ ರೈತ ತಾನು ಬೆಳೆದಂತ ಬೆಳೆಗೆ ನೀರನ್ನ ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ. ಈ ಸರ್ಕಾರಕ್ಕೆ ನಮ್ಮ ರೈತ ಬೆಳೆದಂತ ಬೆಳೆಗೆ ನೀರು ಹಾಯಿಸ್ಕೋಬೇಕು ರೈತರು ಅಂತ ಹೇಳಿದ್ರೆ ಭಿಕ್ಷುಕರು ತರ ರಾತ್ರಿ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ಹೋಗಿ ಹೊಲದಲ್ಲಿ ಕಾಯ್ಬೇಕು. ವಿದ್ಯುತ್ ಕರೆಂಟ್ ಬರುತ್ತೆ ಅಂತೇಳಿ ಆ ಡಿಪಾರ್ಟ್ಮೆಂಟ್ ಇಂದ ಮೆಸೇಜ್ ಬಂದಿರ್ತದೆ. ಅದನ್ನ ಕಾಯ್ಕೊಂಡು ಹೊಲದಲ್ಲಿ ಹೋಗಿ ರಾತ್ರಿ 12 ಗಂಟೆ ಕಳ್ಳಂತರ ಹೋಗಿ ರೈತ ಕುತ್ಕೊಂಡು ಕಾಯ್ಬೇಕು. ಸರಿಯಾಗಿ ಕೊಡ್ತಾ ಇಲ್ಲ, ಅದು ಬರ್ತಾ ಇಲ್ಲ. 3 ತಿಂಗಳಿಗೊಂದು ಪಾಪ ನಮ್ಮ ಜನ ಬಡವರು, ಏನೋ 1 ತಿಂಗಳು ಬಂತಲ್ಲ, ಇನ್ ಮುಂದೇನೂ ಬರ್ತದೆ ಅನ್ಕೊಂಡಿರ್ತಾರೆ. 3 ತಿಂಗಳು ಬರಲ್ಲ. ಚುನಾವಣೆ ಬರ್ಬೇಕು, ಚುನಾವಣೆ ಬಂದ 1 ತಿಂಗಳದ್ದು ಕೊಟ್ಬಿಡ್ತಾರೆ. ಬಂತು ಅಂತೇಳಿ ಎಲ್ಲ ಜನ ಓಟ್ ಹಾಕ್ಬಿಡ್ತಾರೆ. ಎಷ್ಟು ದಿನ ಮಂಗ ಮಾಡ್ತೀರಿ ನಮ್ಮನ್ನ? ಇವೆಲ್ಲ ನಡೆಯೋದಿಲ್ಲ. ಏನೋ ಒಂದು ಸುಳ್ಳು ಹೇಳಿದ್ರಿ, ಈಗ ಜನ ಅದು ನಿಮ್ಗೆ ಆ ಸಂದರ್ಭ ಒಂದು ಸಾರಿ ತಪ್ಪು ನಿರ್ಧಾರ ತಗೊಂಡ್ರು ಕೂಡ 5 ವರ್ಷ ಕಾಯ್ಬೇಕು. ಯಾಕಂದ್ರೆ ಚುನಾವಣೆ ಇನ್ನ 5 ವರ್ಷಕ್ಕೆ ಬರೋದಲ್ವಾ. ಆ ಕಾರಣಕ್ಕೆ